ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಹನುಮಂತು, ನಿಮ್ಮ ಪಿ ಸಿ ಟೆಕ್ನಿಷಿಯನ್ಸ್. ವೆಲ್ಕಮ್ ಟು ಮೈ ಚಾನಲ್ ಡೆಸ್ಟಿನಿ ಟೆಕ್ ಇನ್ ಕನ್ನಡ. ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಪಿ ಸಿ ಸ್ಟಾರ್ಟ್ಅಪ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಅದು ನಮ್ಮ ವಿಂಡೋಸ್ 10 ಆಗಿರ್ಬೋದು ಅಥವಾ ವಿಂಡೋಸ್ 11 ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೀವು ಪಿ ಸಿ ಅನ್ನ ಆನ್ ಮಾಡಿದ ತಕ್ಷಣನೇ ಈ ರೀತಿ ಚೂಸ್ ಅನ್ ಆಪ್ಷನ್ಸ್, ಕಂಟಿನ್ಯೂ, ಯೂಸ್ ಎ ಡಿವೈಸ್, ಟ್ರಬಲ್ ಶೂಟ್, ಟರ್ನ್ ಆಫ್ ಯುವರ್ ಪಿ ಸಿ ಅಂತ ಈ ರೀತಿ ಶೋ ಆಗ್ತಾ ಇರುತ್ತೆ. ನಾವೆಷ್ಟೇ ಟ್ರೈ ಮಾಡಿದ್ರು ಕೂಡ ಇದು ಆನ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಇದನ್ನು ಯಾವ ರೀತಿ ಸರಿಪಡಿಸಬೇಕು ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಫ್ರೆಂಡ್ಸ್ ನೀವು ಇಲ್ಲಿ ಕಂಟಿನ್ಯೂ ಅಂತ ಕೊಟ್ರೆ ಆಟೋಮೆಟಿಕ್ ಆಗಿ ಅದೇ ರೀಸ್ಟಾರ್ಟ್ ಆಗಿ ನಿಮ್ಮ ಪಿ ಸಿ ಕೆಲವೊಂದು ಟೈಮ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಸಪೋಸ್ ಕಂಟಿನ್ಯೂ ಕೊಟ್ಟರು ಕೂಡ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಟ್ರಬಲ್ ಶೂಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಎರಡು ಆಪ್ಷನ್ಸ್ ಬರ್ತವೆ, ರೀಸೆಟ್ ದಿಸ್ ಪಿ ಸಿ ಅಂಡ್ ಅಡ್ವಾನ್ಸ್ಡ್ ಆಪ್ಷನ್ಸ್ ಅಂತ ಹೇಳಿ. ನೀವು ಅಡ್ವಾನ್ಸ್ಡ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ಸ್ಟಾರ್ಟ್ಅಪ್ ರಿಪೇರ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ನೀವು ಈ ಸ್ಟಾರ್ಟ್ಅಪ್ ರಿಪೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪಿ ಸಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಆಟೋಮೆಟಿಕ್ ಆಗಿ ಅದು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಪ್ಲೀಸ್ ವೇಟ್ ಅಂತ ಬರುತ್ತೆ. ಆಟೋಮೆಟಿಕ್ ಆಗಿ ಅದೇ ಎರರ್ ಅನ್ನ ಫಿಕ್ಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಸೊ ಈ ರೀತಿ ಬರುತ್ತೆ. ಸ್ಟಾರ್ಟ್ಅಪ್ ರಿಪೇರ್ ಆದ್ಮೇಲೆ ನೀವು ನಿಮ್ಮ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಪಾಸ್ವರ್ಡ್ ಅನ್ನ ನೀವು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಪಿ ಸಿಗೆ ಮುಂಚೆ ಏನು ಪಾಸ್ವರ್ಡ್ ನೀವು ಕೊಟ್ಟಿರ್ತೀರಲ್ಲ ಆ ಪಾಸ್ವರ್ಡ್ ಅನ್ನ ನೀವು ಅಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಡಯಾಗ್ನೋಸಿಂಗ್ ಯುವರ್ ಪಿ ಸಿ ಅಂತ ಬರುತ್ತೆ. ವೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದು ಒಂದು 5 ಮಿನಿಟ್ ಒಳಗಡೆ ಇದು ಕ್ಲಿಯರ್ ಆಗುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ ಏನಕ್ಕೋಸ್ಕರ ಆಗುತ್ತೆ ಅಂತ ಹೇಳಿದ್ರೆ, ನೀವು ರೀಸ್ಟಾರ್ಟ್ ಮಾಡೋ ಟೈಮಲ್ಲಿ ಅಥವಾ ನಿಮ್ಮ ಹಾರ್ಡ್ವೇರ್ ಅಲ್ಲಿ ಏನಾದರೂ ಚೇಂಜಸ್ ಆಗಿದ್ರೆ ಸಡನ್ ಆಗಿ ರೀಸ್ಟಾರ್ಟ್ ಆದ್ರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಸ್ಟಾರ್ಟ್ಅಪ್ ರಿಪೇರ್ ಅಂತ ಬಂದಿದೆ, ಕುಡ್ ನಾಟ್ ರಿಪೇರ್ ಯುವರ್ ಪಿ ಸಿ ಅಂತ ಬಂದಿದೆ. ಸೊ ಹಾಗಾಗಿ ನಮ್ಮ ಪಿ ಸಿ ಆಟೋಮೆಟಿಕ್ ಆಗಿ ಇವಾಗ ರಿಪೇರ್ ಆಗ್ತಾ ಇರಲ್ಲ. ಕೆಲವೊಂದು ಟೈಮ್ ಅಲ್ಲಿ ಸ್ಟಾರ್ಟ್ಅಪ್ ರಿಪೇರ್ ಅಂತ ಕೊಟ್ಟ ತಕ್ಷಣ ಡೈರೆಕ್ಟ್ ಆಗಿ ಆಟೋಮೆಟಿಕ್ ಆನ್ ಆಗ್ಬಿಡುತ್ತೆ. ಸೊ ಈ ರೀತಿ ಬಂದಾಗ ಅಡ್ವಾನ್ಸ್ಡ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮತ್ತೆ ನೀವೇನ್ ಮಾಡಬೇಕಾಗುತ್ತೆ, ಟ್ರಬಲ್ ಶೂಟ್ಗೆ ಬನ್ನಿ. ಅದರಲ್ಲಿ ಅಡ್ವಾನ್ಸ್ಡ್ ಆಪ್ಷನ್ಸ್ ಇದೆಯಲ್ಲ ಅದನ್ನ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಮಾಂಡ್ ಪ್ರಾಂಪ್ಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಕಮಾಂಡ್ ಪ್ರಾಂಪ್ಟ್ ಪ್ಯಾನಲ್ ಓಪನ್ ಆಗುತ್ತೆ. ಅದರಲ್ಲಿ ಸಮ್ ಕೋಡಿಂಗ್ ಅನ್ನ ನಾವು ಹಾಕಬೇಕಾಗುತ್ತೆ. ಈ ರೀತಿ ಟೈಪ್ ಮಾಡಿ. ಮೊದಲು ಸಿ ಅಂತ ಟೈಪ್ ಮಾಡಿ, ಕೊಲನ್ ಅನ್ನ ಹಾಕಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ DIR ಅಂತ ಟೈಪ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣನೇ ಇಷ್ಟು ಫೈಲ್ಸ್ ಗಳು ಇಲ್ಲಿ ನಮಗೆ ಸಿಗ್ತಾ ಹೋಗ್ತವೆ. ಪ್ರೋಗ್ರಾಮ್ಸ್, ಯೂಸರ್, ವಿಂಡೋಸ್ ಪ್ರೋಗ್ರಾಮ್ಸ್, ಫೈಲ್ಸ್, ಪ್ರೋಗ್ರಾಮ್ಸ್, ಇಷ್ಟು ವಿಂಡೋಸ್ ಗಳು ಅಂದ್ರೆ 6 ಡೈರೆಕ್ಟರೀಸ್ ಗಳು ನಮಗೆ ಕಾಪಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈಗ ಜಸ್ಟ್ ನೀವು CD ಅಂತ ಟೈಪ್ ಮಾಡಿ, ಸ್ಪೇಸ್ ಕೊಡಿ, ಬ್ಯಾಕ್ವರ್ಡ್ ಸ್ಲಾಶ್ ಅನ್ನ ಹಾಕಿ, ವಿಂಡೋಸ್ ಅಂತ ಟೈಪ್ ಮಾಡಿ, ಮತ್ತೆ ಬ್ಯಾಕ್ವರ್ಡ್ ಸ್ಲಾಶ್ ಅನ್ನ ಹಾಕಿ, ಸಿಸ್ಟಮ್ 32 ಅಂತ ಟೈಪ್ ಮಾಡಿ, ಮತ್ತೆ ಬ್ಯಾಕ್ವರ್ಡ್ ಸ್ಲಾಶ್ ಅಂತ ಹಾಕಿ, ಕಾನ್ಫಿಗ್ ಅಂತ ಟೈಪ್ ಮಾಡಿ, ಎಂಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ MD ಅಂತ ಟೈಪ್ ಮಾಡಿ, ಸ್ಪೇಸ್ ಕೊಡಿ, ಬ್ಯಾಕಪ್ ಅಂತ ಟೈಪ್ ಮಾಡಿ, ಬ್ಯಾಕಪ್ ಅಂತ ಟೈಪ್ ಮಾಡಿ, ಎಂಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ CD ಸ್ಪೇಸ್ ಕೊಡಿ, REGBACK ರೆಜ್ ಬ್ಯಾಕ್ ಅಂತ ಟೈಪ್ ಮಾಡಿ, CD ಸ್ಪೇಸ್ ರೆಜ್ ಬ್ಯಾಕ್ ಅಂತ ಟೈಪ್ ಮಾಡಿ, ಎಂಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ DIR ಅಂತ ಟೈಪ್ ಮಾಡಿ, ಎಂಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ COPY ಕಾಪಿ ಅಂತ ಸ್ಪೇಸ್ ಕಾಪಿ ಅಂತ ಟೈಪ್ ಮಾಡಿ, ಸ್ಪೇಸ್ ಕೊಟ್ಟು ಸ್ಟಾರ್ ಅಂತ ಟೈಪ್ ಮಾಡಿ, ಮತ್ತೆ ಡಾಟ್ ಟೈಪ್ ಮಾಡಿ. ನೆಕ್ಸ್ಟ್ ಮತ್ತೆ ಸ್ಟಾರ್ ಟೈಪ್ ಮಾಡಿ, ಸ್ಪೇಸ್ ಕೊಡಿ, ಮತ್ತೆ 2 ಡಾಟ್ ಅನ್ನ ನೀವು ಅಲ್ಲಿ ಹಾಕಬೇಕಾಗುತ್ತೆ. ಈ ರೀತಿ ಹಾಕಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಿಸ್ಟಮ್ ಕಂಡ ಫೈಲ್ ಸ್ಪೆಸಿಫೈಡ್ 0 ಫೈಲ್ಸ್ ಕಾಪಿಡ್ ಅಂತ ಬಂದಿದೆ. ಅಷ್ಟು ಫೈಲ್ ನಮಗೆ ಇವಾಗ ಕಾಪಿ ಆಗಿದೆ. ಜಸ್ಟ್ ನೀವೀಗ ಎಕ್ಸಿಟ್ ಕಮಾಂಡ್ ಅನ್ನ ಕೊಡಬೇಕಾಗುತ್ತೆ. ಎಕ್ಸಿಟ್ ಅಂತ ಟೈಪ್ ಮಾಡಿ, ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಮತ್ತೆ ಚೂಸ್ ಅನ್ ಆಪ್ಷನ್ಸ್ ಕಂಟಿನ್ಯೂ ಅಂತ ಬರುತ್ತೆ. ನೀವು ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ನೀವು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಒಂದು ಪಿ ಸಿ ಆಟೋಮೆಟಿಕ್ ಆಗಿ ಸ್ಟಾರ್ಟ್ಅಪ್ ಪ್ರಾಬ್ಲಮ್ಸ್ ಇದ್ರೆ ರೀಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ನಿಮ್ಮ ಪಿ ಸಿ ಇವಾಗ ಸ್ಟಾರ್ಟ್ಅಪ್ ಪ್ರಾಬ್ಲಮ್ಸ್ ಇರೋದು ಇವಾಗ ರೀಸೆಟ್ ಆಗಿದೆ. ನೀವು ಇವಾಗ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿಕೊಂಡು ಡೈರೆಕ್ಟ್ ಆಗಿ ನಿಮ್ಮ ಪಿ ಸಿ ಅನ್ನ ನೀವು ಓಪನ್ ಮಾಡ್ಕೋಬಹುದು. ಎಸ್ ಫ್ರೆಂಡ್ಸ್, ನಮ್ಮ ಪಿ ಸಿ ಇವಾಗ ಈ ರೀತಿ ಓಪನ್ ಆಗಿದೆ. ಈ ಸಮ್ ಕಮಾಂಡ್ಸ್ ಅನ್ನ ನೀವು
ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಈ ಒಂದು ಸ್ಟೆಪ್ ಇಂದ ಏನೇ ಸ್ಟಾರ್ಟ್ಅಪ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಈಸಿಯಾಗಿ ಕ್ಲಿಯರ್ ಮಾಡಬಹುದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಡೈಲಿ ನಿಮಗೋಸ್ಕರ ಒಂದು ಟೆಕ್ನಿಕಲ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.